ನಾವಿವಾಗ ಹೊಸಕೋಟೆ ಕ್ಷೇತ್ರದಲ್ಲಿದ್ದೀವಿ. ಹೊಸಕೋಟೆ ಇಲ್ಲಿನ ಜನ ಈ ಬಾರಿ ಯಾರಿಗೆ ಮತ ನೀಡ್ತಾರೆ? ಮೋದಿ ಅಂತ ನಾಯಕರು ಯಾರು ಸಿಕ್ಕಲ್ಲ, ಮುಂದೆ ಬರೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಬರ್ಬೇಕು ಸರ್. ಕಾಂಗ್ರೆಸ್ ಅವರು ಅಂದರೆ ಅವರು ಎಲ್ಲ ಗ್ಯಾರಂಟಿಗಳು ಕೊಟ್ಟು ಸರ್ಕಾರ ಎಲ್ಲ ದಿವಾಳಿ ಆಗಿದೆ. ಕಾಂಗ್ರೆಸ್ ಬೇಕಾಗಿಲ್ಲ ಸರ್ ನಮಗೆ. ಒನ್ ಮ್ಯಾನ್ ಆರ್ಮಿ ಬಿಜೆಪಿನೇ ಬೆಟ್ರ್ ಬೇಕಾಗಿಲ್ಲ ಸರ್ ನಮಗೆ. ನಾವಿವಾಗ ಹೊಸಕೋಟೆ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿನ ಜನ ಈ ಬಾರಿ ಯಾರಿಗೆ ಮತ ನೀಡ್ತಾರೆ, ಯಾವ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಾರೆ ಅಂತ ನೋಡ್ಕೊಬರೋಣ ಬನ್ನಿ. ಸರ್ ಹೇಳಿ, ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅನ್ಸುತ್ತೆ ನಿಮ್ಮ ಪ್ರಕಾರ? ಈ ಸರಿ BJP ಬಂದ್ರೇ ಉತ್ತಮ ಅನಿಸುತ್ತೆ. ಯಾಕೆ ಬಿಜೆಪಿನೇ ಬರಬೇಕು? ಯಾವುದ್ರಲ್ಲಿ ಸೆಂಟ್ರಲ್ಲಿ ನರೇಂದ್ರ ಮೋದಿಯವರೇ ಬರಬೇಕು. ಎಲ್ಲ ಕಡೆಯೂ ಈ ಸರಿ BJPನೇ ಬರುತ್ತೆ ಅಂತ. ಉತ್ತಮ ಆಡಳಿತ ಮಾಡಿದ್ದಾರೆ. ಅದು ಬೇರೆ ಹಿಂದೂ ಪರ ಹೋರಾಟ ಅಂದ್ರೇ ನರೇಂದ್ರ ಮೋದಿ ಅಂತ. ಕಾಂಗ್ರೆಸ್ ಅವರು ಅಂದರೆ ಅವರು ಎಲ್ಲ ಗ್ಯಾರಂಟಿಗಳು ಕೊಟ್ಟು ಹೀಗೆ ಸರ್ಕಾರ ಎಲ್ಲ ದಿವಾಳಿ ಆಗಿದೆ. ಬೇರೆ ಅಭಿವೃದ್ಧಿ ಕೆಲಸಗಳಲ್ಲಿ ವಿಫಲ ಆಗಿದ್ದಾರೆ. BJP ಸರ್ಕಾರನೇ ಬೆಸ್ಟು ಸರ್. ಈಗ ನೀವು ಮೇಲಿನ ಮಟ್ಟಕ್ಕೆ ಹೋಗ್ಬೇಡಿ, ನಮ್ಮ ತಾಲೂಕದೇ ತಗೊಳ್ಳಿ. ಇಲ್ಲಿ ಮುಂಚೆ ಇದ್ದಿದ್ದಕ್ಕೆ ಇವಾಗ ಮುಂಚೆ MTV ಬಂದು ಸುಮಾರು ಅಭಿವೃದ್ಧಿ ಆಯಿತು ತಾಲೂಕಲ್ಲಿ. BJPನೇ ಸರಿ ಸರ್. ಹೌದು, ಅದರಲ್ಲಿ ಕೆಲವು ಎಲ್ಲರಿಗೂ ಸೇರ್ತಾ ಇಲ್ಲ. ಈಗಲೂ ಇನ್ನೂ ಬೇಕಾದಷ್ಟು ಜನಕ್ಕೆ ಬಂದೇ ಇಲ್ಲ. 2 ಸಾವಿರ ಇನ್ನೂ ಅಭಿವೃದ್ಧಿ ಆಗಿಲ್ಲ ಸರ್. BJP ಬಂದರೆ ಸರಿ ಅನಿಸುತ್ತೆ ಸರ್. ಅದು ಕೊಟ್ಟಿದ್ದು ಕೆಟ್ಟದ್ದು ಅಂತ ಹೇಳಲ್ಲ, ಒಳ್ಳೆಯದೇ. ಆದ್ರೂ ಅದಕ್ಕೆ ತಕ್ಕಂತೆ ಎಲ್ಲರಿಗೂ ಸ್ಪಂದಿಸಿಲ್ಲ. ಅದು ಎಲ್ಲ ಜನಕ್ಕೆ ಸೇರಿಲ್ಲ. ಕೆಲವೊಬ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ. ಇಲ್ಲಿ ನಮ್ಮ ತಾಲೂಕಲ್ಲಿ ಬಂದು MP ಅಭಿವೃದ್ಧಿ ಆಗಿತ್ತು. ಆದರೆ ಈಗಲೂ ಆಗುತ್ತೆ. ಅಂದರೆ BJP ಸರ್ಕಾರ ಬರುತ್ತೆ ಸರ್, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ BJP ಬರ್ಬೇಕು ಸರ್. BJP ಬರಲೇಬೇಕು. ಅವರೇ ಮಾಡೋದು, ಅವ್ರಿಗೊಬ್ರಿಗೆ ಲಾಯಕ್ ಇರೋದು. ಅವ್ರಿಗೆ ಹೆಂಡ್ತಿ ಮಕ್ಕಳಿಲ್ಲ, ಏನಿಲ್ಲ. ಅವ್ರಿಗೆಲ್ಲ ಪಬ್ಲಿಕ್ ಜನ ಬೇಕು. ಜನ ಚೆನ್ನಾಗಿರ್ಬೇಕು ಅಂತ ಮೋದಿ ಮಾಡ್ತಾವನೆ ಎಲ್ಲ. ಇವಾಗ ಇವು ಕಾಂಗ್ರೆಸ್ ಅವ್ರು ಬಂದು ಎಲ್ಲ ಫ್ರೀ ಅಂತವ್ರೆ. ಏನು ಸರ್ ಫ್ರೀ ಕೊಟ್ಟವ್ರೆ? ಯಾರು ಸರ್ ಫ್ರೀ ಕೊಟ್ಟವ್ರೆ? ಇವಾಗ ಫ್ರೀ ಬಸ್ ಫ್ರೀ, ಅದು ಅನ್ನ ಫ್ರೀ, ಊಟ ರೈಸ್ ಫ್ರೀ ಅಂತ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟವ್ರೆ ಸರ್? 5 kgನೇ ಕೊಡ್ತಾರೆ. ಮೋದಿ ಕೊಡ್ತಾರೆ 5 kg ಕೊಡ್ತಾ ಇರೋದು ಅವರು. ಇವ್ರ ಕೈನಿಂದ ಏನು 70 ರೂಪಾಯಿ ಕೊಡ್ತಾರೆ. 70 ರೂಪಾಯಲ್ಲಿ ತಿಂಗಳೆಲ್ಲ ತಿನ್ನೋಕ್ಕಾಗುತ್ತೆ? ನಾವು ಬಡವರು ಜೀವನ ಮಾಡೋದು ಕಲಿಬೇಕು ಸರ್. ಬಡವ್ರಿಗೆ 10 kg ಕೊಡ್ತೀವಿ ಅಂತ ಹೇಳಿದ್ದಾರೆ. 10 kg ಕೊಡಲೇಬೇಕು ಅವರು. ನ್ಯಾಯ. 2000 ಫ್ರೀ, ರೇಷನ್ ಫ್ರೀ, ಎಲ್ಲ ಫ್ರೀ ಅಂತ ಹೇಳ್ಬಿಟ್ಟು ಬಸ್ ಫ್ರೀ ಹೇಳಿದ್ದಾರೆ. ಬಸ್ ಏನು 24 ಸಾವಿರ ಓಡಾಡ್ಕೊಂಡಿರ್ತಾರೆ ಜನ. ಓಡಾಡ್ಕೊಂಡಿದ್ರೆ ಬದುಕೋದು ಹೆಂಗೆ ಸರ್ ಜೀವನ? ಹೌದು ಸರ್. ಈಗ ಸೆಂಟ್ರಲಿಂದ 5 kg ಕೊಡ್ತಾವ್ರಲ್ಲ ಮೋದಿ. ಹೌದು ಸರ್. ಮೋದಿಯವರಿದ್ರೇ ಒಳ್ಳೆ ಸರ್. ಮೋದಿಯವರಿಲ್ಲ ಅಂದರೆ ಕೊರೋನಾ ಟೈಮಲ್ಲಿ ಎಲ್ಲ ಹೊರಟೋಗ್ತಾಯಿದ್ರು. ಮೋದಿಯವರು ಲಾಕ್ಡೌನ್ ಮಾಡಂಗ ಏನೋ ಇಷ್ಟು ಜನ ಬದುಕಿದ್ದಾರೆ. ಅವ್ರು ಏನೋ ಸಹಾಯ ಮಾಡಿದ್ದಾರೆ. ಅವರಿಲ್ಲ ಅಂದಿದ್ರೆ ಎಲ್ಲ ಹೊರಟೋಗ್ತಾಯಿದ್ರು ಇಷ್ಟೊತ್ತಿಗೆ. ಸರ್ ಯಾರಿಲ್ಲ ಸರ್ ಅಂಥವ್ರು. ಸುಮ್ಮನೆ ಏನಕ್ಕೆ ಸರ್? ನಾಯಕರಿದ್ದಾರೆ ಸರ್, ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವ್ರು ಇದ್ದಾರೆ ಇವಾಗ. ಆದರೆ ಕಾಂಗ್ರೆಸ್ ಬೇಕಾಗಿಲ್ಲ ಸರ್ ನಮಗೆ. ಅವ್ರ ಕೈಯಲ್ಲಿ ಏನಾಗಲ್ಲ ಸರ್. ಸುಮ್ಮನೆ ಏನಕ್ಕೆ ಅವ್ರಿಗೆ ಇದಿಲ್ಲ. ಅವ್ರ ಅಪ್ಪ ಇದ್ದರು, ರಾಜೀವ್ ಗಾಂಧಿ ಮಾಡ್ತಾಯಿದ್ರು. ಅವ್ರು ಹೋದ್ಮೇಲೆ ಎಲ್ಲ ಅವ್ರು ಎಲ್ಲಿ ಬಂದರು? ಅವ್ರ ಮನೆಯವರು ಯಾರು ಬಂದಿಲ್ಲ. ಅವ್ರ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಬಿಟ್ರಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಇವಾಗ ಮೋದಿಯವರು ಇದ್ದಾರೆ. ಮೋದಿಯವರಿದ್ದರೆ ಸುಮ್ಮನೆ ಬೇಡ ಸರ್. ಅವರೆಲ್ಲ ಅವಶ್ಯ ಎಲ್ಲ ಇದೆ ಸರ್. ಮಾಡಿದ್ದಾರೆ ಸರ್, ಅವರು ಮಾಡಿದ್ದಾರೆ, ಇನ್ನೂ ಮಾಡ್ತಾರೆ ಸರ್. ಅವ್ರಿಗೆ ಹಿಂದೆ ಮುಂದೆ ಯಾರು ಇಲ್ಲ ಸರ್. ಅವ್ರಿಗೆ ಏನು ಬೇಕೋ, ನಮ್ಮ ಇಂಡಿಯಾ ಚೆನ್ನಾಗಿರ್ಬೇಕು. ನಮ್ಮ ಇಂಡಿಯಾ ಎಷ್ಟೋ ಹಿಂದೆ ಹೋಗ್ಬಿಟ್ಟಿತ್ತು. ಇವಾಗ ಎಷ್ಟನೇ ಪ್ಲೇಸಲ್ಲಿ ಐತೆ ಸರ್ ಇಂಡಿಯಾ? ನಮ್ಮದು 3ನೇ ಪ್ಲೇಸಲ್ಲಿ ಐತೆ ಏನೋ. ಅವ್ರು ಇನ್ನೂ ಮುಂದೆ ಬಂದರೆ ಅವ್ರು ಇವಾಗ ಆಲೋಚನೆ ಎಲ್ಲ ಹಿಂದೆ ಆಲೋಚನೆ ಮಾಡ್ತಾಯಿದ್ದಾರೆ. ಅದು ನಂಬರ್ 1ಗೆ ತಂದು ಮಾಡ್ತಾರೆ. ಅವರೇ ಇದ್ದಾರೆ, ಮೋದಿಯವರಿದ್ದರೆ. ಹೌದು ಸರ್, ನಮಗೆ ನಂಬಿಕೆ ಸರ್. ಈ ಮೋದಿಯವರೇ ಬರ್ಬೇಕು ಸರ್. ಅವ್ರು ಬಂದ್ರೇ ನಾವೆಲ್ಲ ಚೆನ್ನಾಗಿ ಬಡವರಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ಜೀವನ ಮಾಡೋಕ್ಕೆ ಅವರೊಬ್ಬರೇ ಕಾರಣ. ಇಲ್ಲ ಸರ್, ಅವರು ಅಂತ ನಾಯಕನ ಯಾರೂ ಇಲ್ಲ. ಮೋದಿ ಅಂತ ನಾಯಕರು ಯಾರು ಸಿಕ್ಕಲ್ಲ, ಮುಂದೆ ಬರೋದಿಲ್ಲ. ಏನೋ ಅದು ಅವ್ರು ಮಾಡೇ ಮಾಡ್ತಾರೆ ಸರ್. ಅವರು ಏನು ಅನ್ಕೊತಾರೆ ಅದು ಮಾಡೇ ಮಾಡಿ ತೋರಿಸ್ತಾರೆ ಅವರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.